ಪೂಜಾರಿ सागर कम किनारा नमस्ते सोनू फोन अच्छा ರಥೋತ್ಸವದ ಮೆರವಣಿಗೆಯನ್ನ ಈ ಕಾಲೋನಿಯಲ್ಲಿ ಮೆರವಣಿಗೆ ಕಡಿಮೆದಲ್ಲಿ ವೇದಿಕೆಯ ಸಮಾರಂಭವನ್ನು ಕೂಡ ಆರಂಭಗೊಳ್ತಾ ಇದೆ. ಈಗಾಗಲೇ ವೇದಿಕೆಯಲ್ಲಿ ಸಂಗೀತ ಕಾರ್ಯಕ್ರಮ ಆರಂಭಗೊಂಡಿದೆ. ದಯವಿಟ್ಟು ತಾಯಿಯ ಸಂತೋಷದಲ್ಲೂ ಕೂಡ ವೇದಿಕೆ ಮುಂಭಾಗದಲ್ಲಿ ತಮಗೆ ಆಸನ ಇದೆ. ದಯವಿಟ್ಟು ಆಸನದಲ್ಲಿ ಕುಳಿತುಕೊಂಡು ಸಂಗೀತ ಕಾರ್ಯಕ್ರಮವನ್ನು ಕೂಡ ಆಲಿಸಬೇಕಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಾಡಿನ ಸುಪ್ರಸಿದ್ಧ ಕಲಾವಿದರಾಗಿರ್ತಕ್ಕಂಥ ಆಕಾಶವಾಣಿ ದೂರದರ್ಶನ ಕಲಾವಿದರಾಗಿರ್ತಕ್ಕಂಥ ಆತ್ಮೀಯ ಸಹೋದರಾಗಿರುವಂತ
ಆಯ್ತು. ಇಲ್ಲಿ 14ನೇ ವರ್ಷದ ಒಂದು ಗಾಣದೇವತೆಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇಂದಿನ ದಿವಸ ಅದ್ದೂರಿಯಾಗಿ ಜರುಗಿದೆ. ಈ ದೇವಸ್ಥಾನ ಅತ್ಯಂತ ಪುರಾತನವಾಗಿ ಜಾಗೃತ ಸ್ಥಳವಾಗಿದೆ. ಇಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಏನನ್ನು ಬಯಸಿ ಬರ್ತಾರೆ ಅದನ್ನೆಲ್ಲ ಈಡೇರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಪಡೆದಿರ್ತಕ್ಕಂಥ ಒಂದು ಶಕ್ತಿ ಸ್ಥಳದಲ್ಲಿ ಇವತ್ತಿನ ದಿವಸ ಭಾರತೀಯ ಸಂಸ್ಕೃತಿ ಪ್ರತೀಕವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಇಲ್ಲಿರ್ತಕ್ಕಂಥ ಎಲ್ಲ ಸೇವಾ ಸಮಿತಿಯವರು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಸದ್ಭಕ್ತರು ಇಂಥ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ಶಿವಮೂರ್ತಿ ಶಿವಾಚಾರ್ಯರು ಮತ್ತು ಶಂಕರಾನಂದ ಶಿವಾಚಾರ್ಯರು ವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ. ಮತ್ತು ವಿಶೇಷವಾಗಿ ಇದು ಮುಂದಗಡೆ ಇರತಕ್ಕಂಥ ಉದ್ಯಾನವನ, ಈ ಉದ್ಯಾನವನ ಅಡಿಗಲ್ಲು ಅವರ ಅಮೃತಾಸ್ತ್ರದಿಂದ ಮತ್ತು ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನೀಲಕಂಠರ ಮುಲಿಗೇರ ಅವರು ಇವತ್ತು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೆರವೇರಿಸಿದ್ದಾರೆ. ಎಲ್ಲ ನಗರದ ಜನತೆ ಪರವಾಗಿ ಪೂಜ್ಯರಿಗೆ ಮತ್ತು ಯುವ ನಾಯಕರಿಗೆ ಅಭಿನಂದನೆ ಸಲ್ಲಿಸಿ ಇದೊಂದು ಉದ್ಯಾನವನಕ್ಕೆ ಆಗಕ್ಕೆ ಎಲ್ಲರೂ ಸಂಪೂರ್ಣ ಸಹಕಾರ ಮಾಡಬೇಕಂತೇಳಿ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಂಡು ಸ್ವಾಗತ ಕೋರ್ತೀನಿ. ಅದರಂತೆ ಇನ್ನೊಬ್ಬರು ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇರ್ತಾನೆ. ಅದೇ ರೀತಿಯಾಗಿ ಭಕ್ತಾದಿಗಳು ವೇದಿಕೆ ಹತ್ರ ಬರಬೇಕು. ವಿಶೇಷವಾಗಿರ್ತಕ್ಕಂಥ ಗಾಣದೇವತೆ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಬಹುಶಃ ಈ ಜಾತ್ರಾ ಮಹೋತ್ಸವದ ದಿನದಂದು ಬೆಳಗ್ಗೆ 7 ಗಂಟೆಯಿಂದ ರುದ್ರಾಭಿಷೇಕ ಮತ್ತು ವಿಶೇಷವಾಗಿರ್ತಕ್ಕಂಥ ಪಲ್ಲಕ್ಕಿ ಉತ್ಸವ ಅನೇಕ ಕಾರ್ಯಕ್ರಮಗಳು ಜರುಗ್ತಾ ಇವೆ. ಇಂಥ ಯಾವ ಕಾರ್ಯಕ್ರಮದ ದಿನದಂದು ಈ ನಗರದ ಮತ್ತು ಈ ಸಮಿತಿಯ ಅನೇಕರು ಕೂಡಿ ಏನು ಇದರ ಮುಂದೆ ಇರತಕ್ಕಂಥ ಉದ್ಯಾನವನಕ್ಕೆ ಈ ಗಾಣದೇವತೆ ಹೆಸರು ಇಡಬೇಕು ಮತ್ತು ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೆ ಆ ಒಂದು ಗಾಣದೇವತೆಯ ಒಂದು ಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಇಡಬೇಕು ಅಂತೇಳಿ ಈ ಸ್ಥಳೀಯರು ಏನಿರ್ತಕ್ಕಂಥ ಬಡಾಣಿಯವರು ಆ ಉದ್ಯಾನವನದ ಒಂದು ಅಡಿಗಲ್ಲನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವ ಬಬಲಾದ ಶ್ರೀಮಠದ ಶಿವಮೂರ್ತಿ ಶಿವಾಚಾರ್ಯರು ಮತ್ತು ಯಾವ ಚಳಕಾಪುರದ ಪರಮ ಪೂಜ್ಯರಾಗಿರ್ತಕ್ಕಂಥ ಶಂಕರಾನಂದ ಸ್ವಾಮೀಜಿಯವರ ಅಮೃತಾಸ್ತ್ರದಿಂದ ಅಡಿಗಲ್ಲು ಕೂಡ ಇಡಲಾಗ್ತಾ ಇದೆ. ತದನಂತರ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ. ಶಾಸಕರು ಮತ್ತು ಮಾಜಿ ಶಾಸಕರು ಹಿರಿಯರು ಬಹಳ ವಿಶೇಷವಾಗಿರ್ತಕ್ಕಂಥ ದೇವತೆ ಸಂದರ್ಭದಲ್ಲಿ ಪೂಜಾ ಪುನಸ್ಕಾರ ಪ್ರಾರಂಭ ಆಯಿತು. ಇವತ್ತು ಅದೇ ಮೂರ್ತಿಯ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 3.5 ಫೀಟಿನಕ್ಕಿಂತ ಎತ್ತರ ಇವತ್ತು ನಮ್ಗೆ ಕಾಣ್ತಾ ಇದೆ. ಅಂದರೆ ಪ್ರತಿ ವರ್ಷವೂ ಕೂಡ 1 ಇಂಚು 2 ಇಂಚು ಬೆಳೀತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದೇವತೆ, ಶಕ್ತಿ ದೇವತೆ ಇವತ್ತು ಇಲ್ಲಿ ಸ್ಥಾಪನೆ ಆಗಿದೆ. ಬಹುಶಃ ಈ ಬಡಾವಣೆ ಅಲ್ಲ, ಕಲಬುರಗಿ ನಗರದ ಅನೇಕ ಹಳ್ಳಿಗಳಿಂದಲೂ ಕೂಡ ಬಂದಿರತಕ್ಕಂಥ ಭಕ್ತಾದಿಗಳು ತಮ್ಮದೇ ಆಗಿರ್ತಕ್ಕಂಥ ಸಂಕಲ್ಪವನ್ನು ಕೂಡ ಮಾಡಿಕೊಂಡಿದ್ದಾರೆ. ಅವೆಲ್ಲವೂ ಕೂಡ ಯಶಸ್ವಿಯನ್ನು ಕೂಡ ಕಂಡಿದ್ದಾರೆ. ಈ ನಿಮಿತ್ತವಾಗಿ 14ನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಬರ್ತಕ್ಕಂಥ ಎಲ್ಲ ಜನತೆಗೆ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೀನಿ. ಧನ್ಯವಾದ. ಗುಲ್ಬರ್ಗ ನಗರದ ಮಧ್ಯಭಾಗದಲ್ಲಿರುವ KHB ಕಾಲನಿಯ ಗಾಣದೇವತಾ ಮಂದಿರ ಹಾಗೂ ಜ್ಞಾನದೇವತಾ ಟ್ರಸ್ಟ್ ಕಮಿಟಿ ವತಿಯಿಂದ ಇವತ್ತು ಗಾಣದೇವತಾ 14ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಉದ್ಘಾಟಕರಾಗಿ ಆಗಮಿಸಿದ ಸಹೋದರಾದ DC ಬ್ಯಾಂಕ್ ಉಪಾಧ್ಯಕ್ಷರಾದ ಸುರೇಶ್ ಸಜ್ಜನ್ ಅಣ್ಣವರು
ಹಾಗೂ ಪ್ರಕಾಶ್ ಸಜ್ಜನಣ್ಣವರು ಹಾಗೂ ಗೌರಿ ಅವರು ಹಾಗೂ ದೊಡ್ಡಮನಿಯವರು, ಶಂಕರಗೌಡ ಪಾಟೀಲ್ ಕಲ್ಲೂರವರು ಹಾಗೂ ಚಂದ್ರಶೇಖರ್ ಅವರು, ಮಲ್ಲಿಕಾರ್ಜುನಣ್ಣವರು ಹಾಗೂ ಮತ್ತು ದೊಡ್ಡಮನಿಯವರು, ಶಿವರಾಜ್ ಅವರು, ಸಾಕಷ್ಟು ಎಲ್ಲ ಇಲ್ಲಿ ಮುಖಂಡರು ಸೇರಿ ಏನು ಈ ಜಾತ್ರಾ ಮಹೋತ್ಸವ 14ನೇ ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿಯಾಗಿ ಹಾಗೂ ಐತಿಹಾಸಿಕವಾಗಿ ಈ ಜಾತ್ರಾ ಮಹೋತ್ಸವ ನಡೆದಿದೆ. ಹಾಗೂ ಈ ಗಾಣದೇವತೆ 3 ಸೀಮೆಯಲ್ಲಿ ಬರುವ ಈ ದೇವತೆ ಬಹಳ ಶಕ್ತಿವಂತ ದೇವತೆ. ಉದನೂರು ಹಾಗೂ ಕ್ವಾಟ್ನೂರು ಹಾಗೂ ದರಿವಾಪುರ 3 ಊರ ಸೀಮೆಯಲ್ಲಿ ಬರುವ ಈ ಗಾಣದೇವತೆ ಬಹಳ ಒಂದು ಶಕ್ತಿಯುತ ದೇವತೆ. ಯಾರೇ ಈ ದೇವಸ್ಥಾನಕ್ಕೆ ಬಂದರೂ ನಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆ ಅದು ನಾವು ಬೇಡಿಕೊಂಡ್ರೆ ಖಂಡಿತವಾಗಿ ಆ ದೇವತೆ ನಮಗೆ ಕಷ್ಟ ಪರಿಹಾರ ಮಾಡ್ತಾಳೆ. ಏನೇ ಇದ್ರೂ ನಮಗೆ ಆಶೀರ್ವಾದ ಮೂಲಕ ಯಾವುದೇ ನಾವು ಏನೇ ಬೇಡ್ಕೋತೀವಿ, ಯಾವುದೇ ರಂಗದಲ್ಲಿ ಒಂದು ಸಂಸಾರದಲ್ಲಿ ಕಷ್ಟ ಇತ್ತು, ಹಾಗೂ ರಾಜಕೀಯದಲ್ಲಿ ಇತ್ತು, ಮತ್ತು ಬಿಸ್ನೆಸ್ನಲ್ಲಿ ಇತ್ತು, ಸಾಕಷ್ಟು ವಿವಿಧ ಎಲ್ಲ ಈ ಕ್ಷೇತ್ರಗಳಲ್ಲಿ ನಮ್ಗೆ ಕಷ್ಟ ತೊಂದರೆಗಳಿದ್ದರ ಈ ದೇವಿ ದರ್ಶನ ಪಡೆದುಕೊಂಡ್ರೆ ಎಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಯಶಸ್ವಿ ಆಗ್ತದೆ. ಅದಕ್ಕೆ ಈ ಕಾರ್ಯಕ್ರಮ ಪ್ರತಿ ವರ್ಷ ಜಾತ್ರಾ ಮಾಡೋದ್ರಿಂದ ಒಂದು ಎಲ್ಲ ಜನರ ಈ ಅಂಬಿಕಾನಗರ ಇತ್ತು, KHB ಕಾಲನಿ ಇತ್ತು, ಈ ಅಕ್ಕಪಕ್ಕನ ಎಲ್ಲ ಒಂದು ತಾರ್ಪೈಲ ಇತ್ತು. ಹಾಗೂ ಈ ತಾರ್ಪೈಲ್ನ ಕಾರ್ಪೊರೇಟರ್ ಆದ ನಾಗಮ್ಮ ದೊಡ್ಡಮನಿಯವರು ಹಾಗೂ ದಿಗಂಬರ್ ಅವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅದಕ್ಕೆ ಏನು ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ಈ ಕಾರ್ಯಕ್ರಮ ಮಾಡೋದ್ರಿಂದ ಒಳ್ಳೆಯ ಒಂದು ಪ್ರೀತಿ ಬಾಂಧವ್ಯ ಒಂದು ಜನರಲ್ಲಿ ಮೂಡ್ತದೆ. ಈ ಜಾತ್ರಾ ಮಹೋತ್ಸವ ಅಂಗವಾಗಿ ದಿನ ಬೆಳಗಾದ್ರೆ ನಮ್ಮ ಕೆಲಸದಲ್ಲಿ ನಾವು ಇರ್ತೀವಿ. ಹಾಗೂ ಈ ಜಾತ್ರಾ ಮಹೋತ್ಸವ ಮಾಡೋದ್ರಿಂದ ಎಲ್ಲರೂ ಸೇರುವ ಒಂದು ಇದು ಜಾತ್ರಾ ಆಗ್ತದೆ. ಎಲ್ಲ ಸರ್ವ ಜನಾಂಗದವರು ಇಲ್ಲಿ ಬರ್ತಾರೆ, ಒಂದೇ ಜಾತಿ ಅಲ್ಲ, ಎಲ್ಲ ಸರ್ವ ಜನಾಂಗದವರು ಸೇರಿ ಈ ಜಾತ್ರಾ ಮಹೋತ್ಸವ ಮಾಡ್ತಾರೆ. ಅದು ಬಹಳ ಒಂದು ಹೆಮ್ಮೆಯ ವಿಷಯ, ಸರ್ವ ಜನಾಂಗದವರು ಸೇರಿ ಮಾಡುವಂಥ ಜಾತ್ರಾ ಮಹೋತ್ಸವ. ಹಾಗೂ ಬಹಳ ಅದ್ದೂರಿಯಾಗಿ ಎಲ್ಲ ಸರ್ವ ಜನಾಂಗದ ಮುಖಂಡರು ಸೇರಿ ಹಾಗೂ ಗೌರಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ನಡೆದುಕೊಂಡು ಬರ್ತಾ ಇದೆ. ಅದೇ ಥರ ಮುಂದೂ ಕೂಡ ಅದ್ದೂರಿಯಾಗಿ ನಡೀಲಿ. ದೇವರ ಆಶೀರ್ವಾದ ಈ ಬಡಾವಣೆ ಹಾಗೂ ಇಡೀ ಜಿಲ್ಲೆ ಹಾಗೂ ನಮ್ಮ ನಗರಕ್ಕೆ ಆಶೀರ್ವಾದ, ಈ ದೇವಿಯ ಆಶೀರ್ವಾದ ನಮಗೆಲ್ಲರಿಗೂ ಇದೆ. ಮುಂದಿನಗಳಲ್ಲಿ ಎಲ್ಲ ಒಳ್ಳೆಯ ಒಂದು ನಡೆ ನುಡಿ ಸೇರಿ ಒಳ್ಳೆಯ ಒಂದು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಹಾಗೂ ಸಂಸ್ಕಾರವಂತ ಮಾಡ್ಲಿಕ್ಕೆ ನಾವೆಲ್ಲರೂ ಸೇರೋಣ. ಹಾಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ನಡೆ ನುಡಿ ನಡೆದು ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ಹೆಸರು ತರೋಣ ಅಂತಂತೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ KHB ಕಾಲನಿ.